Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಇರಾನ್ ಮತ್ತು ಇಸ್ರೇಲ್ ನಡುವೆ ಕಳೆದ 3 ದಿನಗಳಿಂದ ವಿಪರೀತವಾಗಿ ದಾಳಿ ಪ್ರತಿದಾಳಿಗಳು ಆಗ್ತಾ ಇದೆ. ಬಟ್ ಚರ್ಚೆ ಮಾಡ್ತಾ ಇರೋದು ನಾವು ನಮಗೆ ಇದರಿಂದ ಏನಾದರೂ ಪರಿಣಾಮ ಬೀರುತ್ತಾ ಹೌದು ಅನ್ನೋದಾದ್ರೆ ಹೇಗೆ ಅನ್ನುವಂಥದ್ದು ಪ್ರಶ್ನೆ ಅಲ್ವಾ. ಅದರ ಜೊತೆಗೆ ನೋಡಿ, ಯುದ್ಧ ಅಂತ ಬಂದಾಗ ಕೆಲವು ದೇಶಗಳು ಹೇಳ್ಬಿಡುತ್ತವೆ ನಾವು ಇವ್ರ ಪರ ನಿಂತ್ಕೊಳ್ತೀವಿ, ಇವ್ರ ಜೊತೆ ನಾವು ನಿಂತ್ಕೊಳ್ತೀವಿ ಅಂತ ಓಪನ್ ಆಗಿ ಹೇಳಿವೆ. ಇಲ್ಲಿ ತನಕ ನಮ್ದು ಭಾರತ ಪಾಕಿಸ್ತಾನ ವಾರ ಆಗ್ಬೇಕಾದ್ರೂ ಕೂಡ ಅಂಥದ್ದನ್ನ ನಾವು ನೋಡಿದ್ವಿ. ಬಟ್ ಈಗ ಇರಾನ್ ಮತ್ತು ಇಸ್ರೇಲ್ ಅಂತ ನೋಡಿದಾಗ ಭಾರತ ಯಾವ ಪರ, ಭಾರತದಲ್ಲಿರುವ ಭಾರತ ದೇಶದ ಜನರು ಯಾರ ಪರವಾಗಿ ನಿಂತ್ಕೊಳ್ತಾರೆ ಆ್ಯಂಡ್ ಸರ್ಕಾರ ಏನು ಹೇಳುತ್ತೆ, ನಾವಿಬ್ಬರನ್ನು ಹೇಗೆ ನೋಡ್ತಾ ಇದ್ದೀವಿ, ಇದು ಬಹಳ ಪ್ರಮುಖವಾಗುತ್ತಲ್ಲ. ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಭಾರತದ ನಡೆ ಏನು, ಇರಾನ್ ಮತ್ತು ಇಸ್ರೇಲ್ ವಾರ್ನಲ್ಲಿ ಭಾರತದ ನಡೆ ಏನು ಅಂತ ನೋಡೋಣ. ಭಾರತದ ಪ್ರಮುಖ ಮಿತ್ರ ರಾಷ್ಟ್ರಗಳ ನಡೆ ಮೇಲೆ, ಅಂದರೆ ಈಗ ಪ್ರಮುಖ ಮಿತ್ರ ರಾಷ್ಟ್ರಗಳ ನಡೆ ಮೇಲೆ ನಮ್ಮ ಡಿಸಿಷನ್ ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ನಿರ್ಧಾರ ತಗೊಳ್ಳೋದು ಇರಾನ್ ಪರನ ಇಸ್ರೇಲ್ ಪರನ ಅಂತ. ಅಂತಿಮವಾಗಿ ಶಾಂತಿಯನ್ನೇ ಪ್ರತಿಪಾದಿಸುವ ಭಾರತ. ಯಾವುದೇ ದೇಶಗಳು ವಾರ್ ಅಂತ ಹೋದಾಗಲೂ ಕೂಡ ಭಾರತ ಇಲ್ಲಿ ತನಕ ಹೇಳಿರುವಂಥದ್ದು ಶಾಂತಿ ಕಾಪಾಡ್ಕೊಳ್ಳಿ, ಯುದ್ಧ ಅನ್ನುವಂಥದ್ದು ಬಹಳ ಅಂತಿಮವಾಗಿ ಕಟ್ಟಕಡಿ ಅಸ್ತ್ರ. ಮೊದಲಿಗೆ ಅದನ್ನು ವೆಪನ್ ಥರ ಬಳಸೋದು ಬೇಡ. ಇಲ್ಲಿ ತನಕವೂ ಕೂಡ ಸ್ವಾತಂತ್ರ್ಯ ಸಿಕ್ಕಾದ ಮೇಲೂ ಕೂಡ ಭಾರತ ಪ್ರತಿಪಾದಿಸ್ಕೊ ಬರ್ತಾ ಇರುವಂಥದ್ದು ಶಾಂತಿ ನಡೆಯನ್ನ. ಇರಾನ್ ಮತ್ತು ಇಸ್ರೇಲ್ ಎರಡೂ ಕೂಡ ಭಾರತಕ್ಕೆ ಮಿತ್ರ ರಾಷ್ಟ್ರಗಳು. ಒಂದು ಹೆಜ್ಜೆ ಮುಂದೆ ಬಂದು ಇಸ್ರೇಲ್ ಇನ್ನೂ ಕೂಡ ಬಹಳ ಆಪ್ತರು ನಮಗೆ ಹಾಗೆ ನೋಡೋದಾದ್ರೆ. ಇಸ್ರೇಲ್ ಪರ ಈಗ ಆಲ್ರೆಡಿ ಅಮೆರಿಕ ಡೆಫಿನೆಟ್ಲಿ ನಿಂತ್ಕೊಳ್ಳುತ್ತೆ. ಫ್ರಾನ್ಸ್ ಕೂಡ ಘೋಷಣೆ ಮಾಡಿದೆ ನಾವು ಇಸ್ರೇಲ್ ಪರ, ಒಂದು ವೇಳೆ ಇದೇ ರೀತಿಯಾಗಿ ಯುದ್ಧ ಮುಂದುವರೆದ್ರೆ ಇಸ್ರೇಲ್ ಪರ ಅಂತ. ಇನ್ನು ಇರಾನ್ ಪರವಾಗಿ ರಷ್ಯಾ, ಸೌದಿ ಅರೇಬಿಯಾ, ಕತಾರ್, ಅಂದರೆ ಒಂದು ರೀತಿ ವ್ಯಾಪಾರ ವಹಿವಾಟು, ಅದಕ್ಕಿಂತ ಹೆಚ್ಚಿನದಾಗಿ ಒಂದೇ ಧರ್ಮದವರು, ಬಿಟ್ಕೊಡಲ್ಲ ಅವರು. ಸೊ ಅವರು ಕೂಡ ಒಟ್ಟಾಗ್ತಾರೆ. ಈಗ ನಮ್ಮ ನಡೆ ಏನು, ಭಾರತದ ಪ್ರಮುಖ ಮಿತ್ರ ರಾಷ್ಟ್ರಗಳ ನಡೆ ಮೇಲೆ ನಿರ್ಧಾರ ಅಂತ ಇದ್ದಾರೆ. ಹಾಗಾದ್ರೆ ಭಾರತಕ್ಕೆ ಮಿತ್ರ ರಾಷ್ಟ್ರಗಳು ಯಾವ್ಯಾವು, ಭಾರತದ ನಿರ್ಧಾರ ಏನಾಗಿರುತ್ತೆ ಹಾಗೆ ನೋಡೋದಾದ್ರೆ ಇರಾನ್ ಹತ್ರವೂ ಕೂಡ ನಾವು ವ್ಯಾಪಾರ ವಹಿವಾಟನ್ನು ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಇಸ್ರೇಲ್ ಇಲ್ಲಿ ತನಕ ರಷ್ಯಾ ಹೇಗೆ ನಮಗೆ ಕಣ್ಮುಚ್ಚಿ ನಮ್ಮನ್ನು ನಂಬುತ್ತೋ, ನಾವು ಯಾವುದಾದ್ರೂ ಡಿಸಿಷನ್ಗಳನ್ನು ತಗೊಂಡಾಗ ಒಪ್ಕೊಳ್ತಾರೋ, ಇಸ್ರೇಲ್ ಕೂಡ ಇಲ್ಲಿ ತನಕ ನಮ್ಮ ಜೊತೆ ಅದೇ ರೀತಿಯಾಗಿ ನಿಂತಿದೆ. ಮೊನ್ನೆ ಪಾಕಿಸ್ತಾನದ ವಿಚಾರದಲ್ಲೂ ಅಷ್ಟೇ ಘಂಟಾಘೋಷವಾಗಿ ಹೇಳಿದ್ರು ನಿಮ್ಮ ಜೊತೆ ನಾವಿದ್ದೀವಿ ಅಂತ. ಇಸ್ರೇಲ್ ಬಹಳ ನಂಬಬಹುದಾದಂತಹ ವಿಚಾರ. ಓಕೆ, ಇನ್ನು ಭಾರತಕ್ಕೆ ಪೆಟ್ರೋಲ್ ನಾವು ಯಾರ್ಯಾರಿಂದ ಎಷ್ಟೆಷ್ಟು ತಗೊಳ್ತೀವಿ ಅಂತ ನೋಡೋಣ. ನಂಬರ್ 1 ರಷ್ಯಾ, 31.5% ನಮಗೆ ಸಪ್ಲೈ ಮಾಡುತ್ತೆ. ನಂಬರ್ 2 ಇರಾಕ್ 24% ಅಲ್ಲಿಂದ ನಾವು ತಗೊಳ್ತೀವಿ. ನಂಬರ್ 3 ಸೌದಿ ಅರೇಬಿಯಾ, 13.8%. ಇರಾನ್ ಎಷ್ಟನೇದು ಅಂತ ಹೇಳ್ತೀವಿ ಕೇಳಿ. ಈಗ ಫಸ್ಟಿಗೆ ರಷ್ಯಾ ನಾವು ಜಾಸ್ತಿ ತಗೊಳ್ಳೋದು. ನಂಬರ್ 4 UAE, 11.2%. ಅಲ್ಲಿಂದ ನಾವು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತೀವಿ. ಇನ್ನು ಇತರರು 19.5%. ಇರಾನ್ ಎಲ್ಲೋಯ್ತು ಅಂತ ಕೇಳ್ತೀರಿ ನೀವು. ಈಗ ನೋಡಿ, ಪ್ರಶ್ನೆ ಇಲ್ಲೇ ಕಾಡ್ತಾ ಇರುವಂಥದ್ದು. ಇರಾನ್ ಒಂದು ವೇಳೆ ನಮಗೆ ಕಚ್ಚಾ ತೈಲವನ್ನು ಕಳಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇರಾನಿಂದ ರಷ್ಯಾ ತಗೊಳ್ತಾರೆ, ರಷ್ಯಾದಿಂದ ನಾವು ಎಕ್ಸ್ಪೋರ್ಟ್ ಮಾಡ್ಕೊಳ್ತೀವಿ. 31.5% ಈಗ ನಮಗೆ ರಷ್ಯಾ ಎಲ್ಲಿ ತನಕ ಕಳಿಸ್ಕೊಡ್ತಾ ಇತ್ತು. ರಷ್ಯಾ ಎಲ್ಲಿಂದ ತಗೊಳುತ್ತೆ ಅಂದರೆ ಇರಾನಿಂದ. ಬಟ್ ಈಗ ಪ್ರಶ್ನೆ, ಇರಾನ್ ಮತ್ತು ಇಸ್ರೇಲ್ ನಡುವೆ ವಾರ್ ಆದರೂ ಕೂಡ ನಮ್ಗೇನು ಬರುತ್ತೆ, ಹಾಗಾದರೆ ನಮ್ಗೆ ಯಾಕೆ ಸಮಸ್ಯೆ ಆಗುತ್ತೆ ಅಂತ ಸಹಜವಾಗಿ ನಿಮಗೆ ಕಾಡುತ್ತೆ. ಇದನ್ನು ಗೆಸ್ಟ್ಗಳಿದ್ದಾರೆ, ಚರ್ಚೆಯನ್ನು ಮಾಡ್ತಾ ಹೋಗೋಣ ನಾವು. ನಂಬರ್ 1, ನಂಬರ್ 2, ನಂಬರ್ 3 ಅಂತ ನೋಡಿದ್ವಿ ಅಲ್ವಾ. ಓಕೆ, ಈಗ ಅದರ ಜೊತೆಗೆ ಇನ್ನೊಂದು ಹೇಳಿ ನನ್ನ ಸೀಟಲ್ಲಿ ಕೂತ್ಕೊಬಿಡ್ತೀನಿ. ಇರಾನ್ ನಿರ್ಣಾಯಕ ಪಾತ್ರ ಏನು ನೋಡ್ತಾ ಹೋಗೋಣ. ಈಗ ಪರ್ಷಿಯನ್ ಗಲ್ಫ್ ಮಾರ್ಗದಲ್ಲಿ ಇರಾನ್ನ ಪ್ರಾಬಲ್ಯ, ಅಂದರೆ ಈಗ ನಾವು ಯಾರ ಪರವಾಗಿ ನಿಂತ್ಕೊಳ್ತೀವಿ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಇಷ್ಟೊತ್ತು ನಾವು ಮಾತನಾಡಿದ್ವಿ ನೋಡಿ, ಜಲಸಂಧಿ ಅಂತ ಹೇಳಿದ್ವಲ್ಲ, ಈ ವೈಟ್ ಕಲರ್ ಡಾಟ್ ಕಾಣಿಸ್ತಾ ಇರ್ಬೋದು ನಿಮಗೆ, ಗಮನಿಸ್ತಾ ಇದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು. ಹರ್ಮಾಜ್ ಅಂತ ಜಲಮಾರ್ಗದ ಅಥವಾ ಜಲಸಂಧಿಯ ಹೆಸರು. ಅದು ಇರಾನ್, ನಾನು ಇಷ್ಟೊತ್ತು ಅದನ್ನೇ ಕೇಳ್ತಾ ಇದ್ದಿದ್ದು, ಇರಾನ್ ಎಲ್ಲಾದರೂ ಸಂಪೂರ್ಣವಾಗಿ ಅದ್ರ ಮೇಲೆ ಪ್ರಾಬಲ್ಯ ಸಾಧಿಸುತ್ತಾ ಹೌದು ಅನ್ನೋದಾದರೆ, ಅದೆಲ್ಲಾದರೂ ಬಂದಾದರೆ ನಮಗೆ ನಾವಿಲ್ಲಿಂದ ಏನೇ ಕಳಿಸಿದ್ರು ಕೂಡ ಅಥವಾ ಆ ಕಡೆಯಿಂದ ಏನೇ ತೊಗೊಂಡು ಬಂದರೂ ಕೂಡ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ. ಬಟ್ ಅದೆಲ್ಲವೂ ಕೂಡ ಡಿಸೈಡ್ ಮಾಡೋದು ಇರಾನ್ ಕೈಲಿ ಆ ತಾಕತ್ತಿದೆಯಾ, ಇದು ಪ್ರಶ್ನೆ. ಈ ವೈಟ್ ಡಾಟ್ ನೋಡ್ತಾ ಇದ್ದೀರಲ್ಲ, ಇದೆ ಹರ್ಮಾಜ್ ಜಲಸಂಧಿ ಅಥವಾ ಜಲಮಾರ್ಗ ಅಂತ ಕರಿತೀವಿ. ನೋಡ್ತಾ ಇದ್ದೀರಿ ಅಂತ ಕಾಣುತ್ತೆ ನಿಮಗೆ. ಆಮೇಲೆ ಇನ್ನೊಂದು, ಇರಾನ್ ಮತ್ತು ಇಸ್ರೇಲ್ ಬಹಳ ದೂರದಲ್ಲಿರುವಂತಹ ದೇಶಗಳು, ಪಕ್ಕದಲ್ಲಿ ಅವ್ರ ಗಡಿನೇ ದಾಟ್ಕೊಂಡಿಲ್ಲ, ಗಡಿ ಹಂಚ್ಕೊಂಡೇ ಇಲ್ಲ, ಭೌಗೋಳಿಕವಾಗಿ ಅವ್ರಿಗೇನು ಸಮಸ್ಯೆ ಇಲ್ಲ. ಸಮಸ್ಯೆ ಇರುವಂಥದ್ದು ಒಂದೇ, ಧರ್ಮ. ಯಹೂದಿಗಳನ್ನು ಕಂಡ್ರೆ ಅವ್ರಿಗಾಗಲ್ಲ. ಮತ್ತೆ ಈಗ ಸುತ್ತಮುತ್ತ ಎಲ್ಲವೂ ಕೂಡ ತಮ್ಮದಲ್ಲದ ಅಥವಾ ವಿರೋಧಿ ಧರ್ಮದವರಿದ್ದಾಗ ನನ್ನನ್ನು ನಾನು ರಕ್ಷಿಸ್ಕೊಳ್ಬೇಕಲ್ಲ.
ಹಾಗಾಗಿ ಬಹಳ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್ನ ಇಸ್ರೇಲ್. ಹಾಗಾಗಿ ಅವರೆಲ್ಲೂ ಕೂಡ ನ್ಯೂಕ್ಲಿಯರ್ ಒಂದು ಪ್ಲ್ಯಾಂಟನ್ನು ಇಟ್ಕೊಳ್ಳೋಕೆ ಇಲ್ಲಿ ತನಕ ಬಿಟ್ಟಿರಲಿಲ್ಲ. ಈಗ ಅವ್ರು ಮುಂದುವರಿತಾ ಇದ್ದಂತೆ ಅಲ್ಲಿ ಹೋಗಿ ನೆಲಸಮ ಮಾಡಿ ಬಂದಿದ್ದಾರೆ. ಓಕೆ, ನೋಡಿದ್ವಿ ಅಲ್ವಾ, ಇದೆ ಜಲಸಂಧಿ. ಈ ಮಾರ್ಗದ ಈ ವೈಟ್ ಡಾಟ್ ಇದೆಯಲ್ಲ ಇಲ್ಲಿ, ಈ ಮಾರ್ಗದ ಮುಖಾಂತರವೇ ನಮ್ಮ ದೇಶಕ್ಕೆ, ಅದು ನಮ್ಮ ದೇಶ ಮಾತ್ರ ಅಲ್ಲ, ಇನ್ನು ಹಲವು ದೇಶಗಳಿಗೆ ರಫ್ತಾಗಬೇಕಾಗಿತ್ತು.